ಯಾವ ಮನೆಗೆ? ಅಭಿ ಅವ್ರ ಮನೆಗೆ. ಯಾಕೆ? ನಾವು ಮದ್ವೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗೋಣ. ಅದಕ್ಕಲ್ಲ, ಹೇಗಾದ್ರೂ ಮಾಡಿ ನನ್ನ ಆ ಮನೆ ಕೆಲ್ಸಕ್ಕೆ ಸೇರ್ಸೋ. ಆ ಅಭಿ ವಸು ಕತೆ ಮುಗಿಸಿದ್ಮೇಲೆ ನಾವು ಮದ್ವೆ ಮಾಡ್ಕೊಳ್ಳೋಣ. ನಿಜನಾ ರಜಾ? ಆಣೆ ಮಾಡಿ ಹೇಳ್ತೀನಿ. ಅದಕ್ಕೇನ್ ರಜಾ, ನಾಳೆನೆ ನಿನ್ನ ಆ ಮನೆಗೆ ಕರ್ಕೊಂಡು ಹೋಗ್ತೀನಿ, ಕೆಲ್ಸಕ್ಕೆ ಸೇರಿಸ್ತೀನಿ. ಆದ್ರೆ ನೀನ್ ಅಲ್ಲಿ ಎಲ್ರಿಗೂ ಗೊತ್ತಲ್ವಾ, ಹೇಗ್ ಬರ್ತೀಯಾ? ಮಾರು ವೇಷದಲ್ಲಿ ಬರ್ತೀನಿ. ಐಡಿಯಾ ಸೂಪರ್ ಆಗಿದೆ ರಾಜಾ. ನಾವಿಬ್ರು ಒಂದೇ ಕಡೆ ಇದ್ರೆ ಹ್ಯಾಪಿಯಾಗಿರುತ್ತೆ. ಆ ಮನೇಲಿ ಹಾರಿಕಾ ಕೂಡ ಇರ್ತಾಳೆ. ನೀನ್ ಅವಳ ತಂಟೆಗೆ ಹೋಗ್ಬಾರ್ದು. ಹಾರಿಕಾನ ನನ್ನ ಮನ್ಸಿಂದ ಯಾವತ್ತೋ ತೆಗ್ದಾಕ್ಬಿಟ್ಟೆ. ಹೌದು ಬಿಡು, ನಿನ್ ಮನ್ಸಿನ ತುಂಬಾ ನಾನಿರ್ಬೇಕಾದ್ರೆ ಹಾರಿಕಾ ಪ್ಲೇಸ್ ಎಲ್ಲಿರುತ್ತೆ? ಸರಿ ರಾಜಾ, ಬೇಗ ಕುಡ್ದು ತಿಂದು ಮಲ್ಕೋ. ನಾಳೆ ಬೆಳಗ್ಗೆನೆ ಆ ಮನೆಗ್ ಬಂದ್ಬಿಡು, ಕೆಲ್ಸಕ್ಕೆ ಸೇರಿಸ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಲೇ ಅಭಿ, ಲೇ ವಸು, ನಿಮ್ಮನೆಗೆ ಬರ್ತಿದ್ದೀನಿ. ನಿಮ್ಮ ಸಾಯಿಸೋದಕ್ಕೆ ಬರ್ತಿದ್ದೀನಿ. ರೆಡಿಯಾಗಿರಿ. ಅಖಿಲ್, ಅದಕ್ಕೆ ಬ್ರೇಕ್ಫಾಸ್ಟಿಗೆ ಮುಂಚೆ ಈ ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ ಡಾಕ್ಟರ್ ಹೇಳಿದ್ರು. ತಗೋ. ರಾಕಿ, ಹಾಲು ತಗೋ. ಸ್ವಲ್ಪ ಹೊತ್ತಾದ್ಮೇಲೆ ಟಿಫಿನ್ ತಗೊಂಡ್ ಬರ್ತೀನಿ. ಟಿಫಿನ್ ತಿಂದ್ಮೇಲೆ ಕಾಲಿಗೆ ಆಯಿಲ್ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ನಿನ್ನ ನಡೆಸ್ತೀನಿ. ಥ್ಯಾಂಕ್ಸ್ ಅದಕ್ಕೆ. ಅಷ್ಟ್ರೊಳಗೆ ಏನಾದ್ರೂ ಬೇಕಾದ್ರೆ ಕರಿ. ಆಗ್ಲಿ ಅದಕ್ಕೆ. ಏನೇ ಅಖಿಲ್ ಕೆಲ್ಸನ ನೀನೇ ಮಾಡ್ಬೇಕು ಅಂತ ಹೇಳಿ ಈಗ ವಸು ಮಾಡ್ತಿದ್ದಾಳೆ. ನಿನ್ ಕೆಲ್ಸ ಕೂಡ ನೀನೇ ಮಾಡ್ಕೋಬೇಕು ಅಂತ ನೆನ್ನೆಲ್ಲ ಹೆದರ್ಸಿದ್ರಲ್ಲ, ಈಗೇನಾಯ್ತು? ನಮಗ್ ಭಯ ಪಡಿಸ್ಬೇಕು ಅಂತ ನೋಡಿದ್ಲು. ನಮಗ್ ಭಯ ಪಡಿಸೋದು ಅಷ್ಟು ಈಸಿನಾ? ಹೌದು ಮಾಮ್, ನನ್ ಜೊತೆ ನೀನು ಕೂಡ ಇರೋದ್ರಿಂದ ವಸು ಅಕ್ಕ ಹೆದರ್ಕೊಂಡಿದ್ದಾಳೆ. ಏನೇ ಆಗ್ಲಿ ಅಖಿಲ್ಗೆ ಸೇವೆ ಮಾಡೋ ಕಷ್ಟ ತಪ್ತು ನಂಗೆ. ನಡೀರಿ, ನಮ್ಗೂ ಕೂಡ ಕಾಫಿ ಟೀ ಕೊಡ್ತಾರೆ. ನಡೀರಿ. ವಸು, ಏನಕ್ಕ? ಅಖಿಲ್ಗೆ ನೀನ್ಯಾಕ್ ಸೇವೆ ಮಾಡ್ತಿದ್ಯಾ? ಹಾರಿಕಾ ತಾನೇ ಮಾಡ್ಬೇಕು. ನಾನೇನ್ ಸುಮ್ನೆ ಅಖಿಲ್ಗೆ ಸೇವೆ ಮಾಡ್ತಿಲ್ಲ ಅಕ್ಕ, ಒಂದು ಪ್ಲಾನ್ ಪ್ರಕಾರನೇ ಮಾಡ್ತಿರೋದು. ಏನಮ್ಮ ಪ್ಲಾನು? ಹಾರಿಕಾಗೆ ಜೀವನಾಂಶ ಸಿಗದೆ ಇರೋ ಥರ ಪ್ಲಾನ್ ಬಾವಾ. ನೀನ್ ಅಖಿಲ್ಗೆ ಸೇವೆ ಮಾಡಿದ್ರೆ ಹಾರಿಕಾಗೆ ಹೇಗ್ ಜೀವನಾಂಶ ಸಿಗಲ್ಲ? ಸಿಂಪಲ್ ಅಕ್ಕ, ಕೋರ್ಟ್ ಏನ್ ಹೇಳ್ತು? 1 ತಿಂಗಳು ಪೂರ್ತಿ ಹಾರಿಕಾ ಅಖಿಲ್ಗೆ ಸೇವೆ ಮಾಡ್ಬೇಕು. ಆಗ್ಲೂ ಅಖಿಲ್ ನಡೀದೇ ಇದ್ರೆ ಹಾರಿಕಾಗೆ ಡಿವೋರ್ಸು ಜೀವನಾಂಶ ಕೊಡ್ಬೇಕು. ಹೌದು, ಜಡ್ಜ್ ಅವ್ರು ಅದನ್ನೇ ಹೇಳಿದ್ದು. ಹಾಗ್ ಮಾಡ್ತೇನೆ. ಅಖಿಲ್ಗೆ ನಾವೇ ಸೇವೆ ಮಾಡಿ ಹಾರಿಕಾ ನಿಜವಾಗ್ಲೂ ಏನೂ ಮಾಡಿಲ್ಲ ಅಂತ, ಅಖಿಲ್ನ ಪ್ರೀತಿಯಿಂದ ನೋಡ್ಕೊಂಡಿಲ್ಲ ಅಂತ ನಾವು ವಿಡಿಯೋ ಫೋಟೋಗಳನ್ನ ತೆಗೆದು ಜಡ್ಜ್ ಅವ್ರಿಗೆ ಕಳ್ಸಿದ್ವಿ ಅಂತ ಇಟ್ಕೊಳ್ಳಿ. ಆಗೇನಾಗತ್ತೆ? ಓಹೋ, ಅಯ್ಯೋ, 1 ತಿಂಗಳಾದ್ಮೇಲೆ ಹಾರಿಕಾಗೆ ವಿಚ್ಛೇದನ ಮಾತ್ರ ಸಿಗುತ್ತೆ, ಜೀವನಾಂಶ ಸಿಗಲ್ಲ ಅಲ್ವಾ? ಅಂದ್ರೆ ನಮ್ಮ ಆಸ್ತಿ ಪಾಲಾಗಲ್ಲ, ಜೀವನಾಂಶ ದುಡ್ಡು ನಮ್ಮ ಹತ್ರನೇ ಇರುತ್ತೆ. ಸೂಪರ್ ಪ್ಲಾನ್ ಮಮ್ಮಿ, ತುಂಬಾ ಚೆನ್ನಾಗಿದೆ.
ಅಯ್ಯೋ ವಸು ಅಕ್ಕ ಮನ್ಸಲ್ಲಿ ಇಷ್ಟು ದೊಡ್ಡ ಸಂಚಿದ್ಯಾ, ನೋಡಕ್ ಎಷ್ಟು ಸಾಫ್ಟ್ ಆಗಿ ಕಾಣಿಸ್ತಾಳೆ, ಇಷ್ಟೊಂದು ಕನ್ನಿಂಗ. ನಿನಗೆ ಜೀವನಾಂಶ ಸಿಗದೆ ಇರೋ ತರ ಮಾಡಕ್ಕೆ ವಸು ಎಷ್ಟು ದೊಡ್ಡ ಪ್ಲಾನ್ ಮಾಡಿದಾಳೆ. ಆಸ್ತಿ ಬೇರೆ ಕಡೆ ಹೋಗ್ಬಾರ್ದು ಅಂತ ಇಷ್ಟು ನೀಚ್ ಕೆಲ್ಸ ಮಾಡ್ತಾಳ. ನಿನ್ಗೆ ಜೀವನಾಂಶ ಕೊಡಿಸ್ದೆ ಬರೀ ಡಿವೋರ್ಸ್ ಮಾತ್ರ ಕೊಡಿಸಿ ನಿನ್ನ ಉಟ್ಟು ಬಟ್ಟೆಲೆ ಹೊರಗೆ ಹಾಕ್ಬೇಕು ಅಂತ ವಸು ಪ್ರಯತ್ನ. ಹೌದು ಮಮ್ಮಿ, ಲಕ್ಕಿಯಾಗಿ ಅವ್ರ ಪ್ಲಾನ್ ನಾವು ಕೇಳಿಸ್ಕೊಂಡಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಜೀವನಾಂಶ ಲಾಸ್ ಆಗಿರೋದು. ಹಾಗಾದ್ರೆ ಈಗೇನ್ ಮಾಡ್ತೀಯ ಮತ್ತೆ? ವಸು ಪ್ಲಾನ್ನ ಹೇಗ್ ತಡಿತೀಯಾ? ವಸು ಅಕ್ಕಂಗೆ ಯಾವ ಥರದ ಚಾನ್ಸ್ ಕೂಡ ಕೊಡಲ್ಲ. ಈ 1 ತಿಂಗಳು ಅಖಿಲ್ ಪಕ್ಕದಲ್ಲೇ ಇದ್ದು ಕಣ್ಣಿನ ರೆಪ್ಪೆ ತರ ನೋಡ್ಕೋತೀನಿ. ಹಾ, ಅಖಿಲ್ಗೆ A to Z ಎಲ್ಲ ಸೇವೆನೂ ನಾನೇ ಮಾಡ್ತೀನಿ. ನಿಂಗ್ ಮಾಡಕ್ ಆಗುತ್ತಾ ಬೇಬಿ? ನಿಂಗ್ ಅಭ್ಯಾಸ ಇಲ್ವಲ್ಲ. ಜೀವನಾಂಶಕ್ಕೋಸ್ಕರ ಮಾಡ್ಬೇಕು ಸಿಸ್ಟರ್. ವ್ರತಕ್ ತಕ್ಕಂತೆ ಫಲ ಸಿಗುತ್ತೆ ಅಂತ ಹೇಳಲ್ವಾ? ವಿಚ್ಛೇದನ ಸಿಕ್ಕಿ ಜೀವನಾಂಶ ಸಿಗ್ಲಿಲ್ಲ ಅಂದ್ರೆ ಏನ್ ಉಪಯೋಗ? ಹೋಗಿ ಆ ಅಖಿಲ್ನ ಆಯಸ್ಕಾಂತ ತರ ಅಂಟ್ಕೋ. ಏನ್ ಯೋಚನೆ ಮಾಡ್ಬೇಡ, ಹೋಗು. ಹೋಗು. ಅಖಿಲ್, ನೀನ್ ನಿದ್ದೆ ಮಾಡಿದ್ಯಾ? ನೀನಿನ್ನೂ ನಿದ್ದೆ ಮಾಡ್ತಿದ್ಯಾ ಅಂತ ಅನ್ಕೊಂಡಿದ್ದೆ. ಟ್ಯಾಬ್ಲೆಟ್ಸ್ ತಗೊಂಡ್ಯಾ? 1 ನಿಮಿಷ. ಎಲ್ಲಿ? ಈ ಟ್ಯಾಬ್ಲೆಟ್ಸ್ ತಗೋ ಅಖಿಲ್. ಎಷ್ಟು ಸಲ ತಗೋಬೇಕು? ಆಲ್ರೆಡಿ ಅತ್ತಿಗೆ ಕೊಟ್ಟಿದ್ದಾರೆ. ಕೊಟ್ಟಾಯ್ತಾ? ಅಲ್ದೆ ಅದೇನ್ ಅಖಿಲ್, ನಿನಗ್ ಸೇವೆ ಮಾಡ್ಬೇಕಾದವಳು ನಾನಲ್ವಾ? ನಿನ್ನ ನೋಡ್ಕೋಬೇಕಾಗಿರೋಳು ನಾನು. ನಮ್ ಮಧ್ಯ ವಸು ಅಕ್ಕ ಯಾರು? ಇನ್ನೊಂದ್ಸಲ ಅಕ್ಕ ನಿನ್ ಹತ್ರ ಬಂದ್ರೆ ಬೇಡ ಅಂತ ಹೇಳು. ನನ್ಗೆ ನನ್ ವೈಫ್ ಸೇವೆ ಮಾಡ್ತಾಳೆ ಅಂತ ಹೇಳು. ನೀನು ನನಗೆ ಸರ್ವಿಸ್ ಮಾಡೋದು ಅದು ಆಗೋ ಕೆಲ್ಸನ? ಅದ್ಯಾಕ್ ಅಖಿಲ್ ಹಾಗೆ ಹೇಳ್ತಿದ್ಯಾ? ಎಷ್ಟೇ ಆಗ್ಲಿ ನಾವು ಲವ್ ಮಾಡಿ ಮದ್ವೆ ಮಾಡ್ಕೊಂಡಿದ್ದಲ್ವಾ? ನಾವು ಗಂಡ ಹೆಂಡ್ತಿರಲ್ವಾ? ನನ್ಗೋಸ್ಕರನೇ ತಾನೆ ನಿನ್ ಕಾಲ್ ಕೂಡ ಕಳ್ಕೊಂಡಿದ್ದು. ನಿನ್ ಮೇಲೆ ನನಗಷ್ಟಾದ್ರೂ ಪ್ರೀತಿ ಇರಲ್ವಾ ಹೇಳು? ತಪಸ್ ಮಾಡಾದ್ರೂ ನಿನ್ ಕಾಲ್ ಬರೆಸ್ತೀನಿ. ನನ್ ಪ್ರೀತಿನ ನಾನ್ ಪ್ರೂವ್ ಮಾಡ್ಕೋತೀನಿ. ಸ್ಲೋ. ಸಾರಿ ಅಖಿಲ್, ಹುಷಾರಾಗಿ ಮಾಡ್ತೀನಿ. ಇನ್ಮೇಲಿಂದ ಯಾರನ್ನೂ ನಿನ್ ಹತ್ರ ಬರಕ್ ಬಿಡ್ಬೇಡ ಅಖಿಲ್. ನಿನಗ್ ಏನ್ ಬೇಕಾದ್ರೂ ನಾನೇ ಮಾಡ್ಕೊಡ್ತೀನಿ. ನಿಜವಾಗ್ಲೂ ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ಕಣ್ಣಿನ ರೆಪ್ಪೆ ತರ ನಿನ್ನ ಕಾಪಾಡ್ಕೋತೀನಿ. ಪ್ರಾಮಿಸ್. ಪ್ರಾಮಿಸ್. ಸಡನ್ ಆಗೇನು ಇಷ್ಟೊಂದು ಚೇಂಜು? ಸಡನ್ ಆಗೇನಲ್ಲ, ಯಾವಾಗಿಂದಲೋ ನಿನ್ ಮೇಲೆ ನನಗ್ ಪ್ರೀತಿ ಇದೆ ಅಖಿಲ್. ಆದ್ರೆ ಅದನ್ನ ಹೇಗಾಚೆ ತೋರ್ಸೋದು ಅಂತ ಗೊತ್ತಿರ್ಲಿಲ್ಲ. ಈಗೀಗ ಕಲಿತಾ ಇದ್ದೀನಿ. ಸಾರಿ ಅಖಿಲ್, ಇಷ್ಟು ದಿನ ನಿಂಗೆ ಕಷ್ಟ ಕೊಟ್ಟೆ. ಇನ್ಮುಂದೆ ಚೆನ್ನಾಗಿ ನೋಡ್ಕೋತೀನಿ. ಸುಳ್ಳು ಪ್ರೀತಿಯಿಂದ ಅಖಿಲ್ನ ನಂಬಿಸ್ತಿರೋದು ಕರೆಕ್ಟಾ ವಸು? ಅವ್ರ ಪ್ರೀತಿ ನಿಜ ಭಾವ. ಇವತ್ತು ಹಾರಿಕಾ ಸುಳ್ಳು ಹೇಳಿದ್ರು ನಾಳೆ ಅದು ನಿಜ ಆಗತ್ತೆ. ನಾಟಕ ಮಾಡಿ ಸೇವೆ ಮಾಡಿಸ್ತಾ ಇದೀವಿ. ಹೀಗೆ ಎಷ್ಟು ದಿನ? ಹಾರಿಕಾ ಒಳಗೆ ಪ್ರೀತಿ ಹುಟ್ಟೋ ತನಕ ಅಕ್ಕ. ಸಾರಿ. ನಾಟಕ ಆಡಿದ್ರು, ಮೋಸ ಮಾಡಿದ್ರು, ಏನ್ ಮಾಡಿದ್ರು ಸರಿ, ಅವರಿಬ್ರು ಒಂದು ಮಾಡ್ಬೇಕು. ಅದಕ್ಕೆ ಇಂಥ ಪ್ಲಾನ್ ಎಷ್ಟಾದ್ರೂ ಮಾಡ್ತೀನಿ. 1 ತಿಂಗಳಲ್ಲಿ ಸೇರಿಸ್ತೀನಿ. ನೀನ್ ಅನ್ಕೊಂಡ್ರೆ ಆಗತ್ತೆ ಮಮ್ಮಿ. ಆಲ್ ದ ಬೆಸ್ಟ್.
ರಾಜ ಫೋನ್ ಮಾಡ್ತಿದ್ದಾನೆ. ಹೇಳು ರಾಜ, ಎಲ್ಲಿದ್ಯಾ? ನಿಮ್ಮ ಮನೆ ಹೊರಗಡೆನೇ ಇದ್ದೀನಿ. ಆಗ್ಲೇ ಬಂದ್ಬಿಟ್ಯಾ? ಒಂದ್ ನಿಮಿಷ ಇರು. ಎಲ್ಲಿದ್ಯಾ ರಾಜಾ? ಇಲ್ಲಿ. ಎಲ್ಲಿ? ನೀನೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ ನನ್ಗೆ. ಹಿಂದೆ ತಿರುಗಿ ನೋಡು, ಕಾಣಿಸ್ತೇನೆ. ಯಾರೋ ಸರ್ದಾರ್ಜಿ ಕಾಣಿಸ್ತಾ ಇದ್ದಾನೆ. ಅದು ನಾನೇ. ನೀನೇನಾ ಅದು? ಗುರ್ತು ಹಿಡಿಯಕ್ಕೆ ಆಗ್ತಿಲ್ವಲ್ಲ ರಾಜಾ? ನಾನು ನಿಮ್ಮ ಮನೆ ಒಳಗಡೆ ಬರಬೇಕು. ಏನಾದರೂ ಪ್ಲಾನ್ ಮಾಡಿದ್ಯಾ? ಇನ್ನೂ ಇಲ್ಲ ರಾಜಾ. ಒಂದು ಪ್ಲಾನ್ ಹೇಳ್ತೀನಿ. ಓಕೆ ರಾಜಾ. ಮಾಡ್ತೀನಿರೋ. ಮಮ್ಮಿ, ಏನೂ ಆಗಿಲ್ಲ ಬೇಟಾ. ಅನು, ಅಯ್ಯೋ ಅನು, ಏನೂ ಆಗಿಲ್ಲ ಬೇಟಾ, ಏನೂ ಆಗಿಲ್ಲ, ಗಾಬರಿ ಆಗ್ಬೇಡ. ಅನು, ನಿನ್ಗೇನಾಗಿಲ್ಲ ತಾನೆ? ಏನಾಯ್ತಾನು? ಏನೂ ಆಗಿಲ್ಲ ಮಮ್ಮಿ, ಜಸ್ಟ್ ಸ್ಲಿಪ್ ಆಯ್ತಷ್ಟೇ. ಏಟಾಗಕ್ ಮುಂಚೆನೆ ಆ ಅಂಕಲ್ ಬಂದು ಕಾಪಾಡಿದ್ರು. ಯಾರವನು? ನಮ್ಮ ಅನು ಆಟ ಆಡ್ತಾ ಇನ್ನೇನ್ ಕೆಳಗಡೆ ಬೀಳ್ತಿದ್ಲು. ಅಷ್ಟ್ರಲ್ಲಿ ಅವ್ರು ಯಾರೋ ದೇವ್ರ ತರ ಬಂದು ಕಾಪಾಡಿದ್ರು. ನಿಜ ವಸು. ಅನು, ಈ ಕಡೆ ಬಾ. ಏನಾದ್ರೂ ಏಟಾಯ್ತಾ ಅಮ್ಮ? ಪಾಪ, ಅವ್ರು ಅಲ್ಲಿಂದ ಓಡ್ಕೊಂಡ್ ಬಂದು ಅನುನ ಹಿಡ್ಕೊಳ್ದೆ ಇದ್ದಿದ್ರೆ ಅನುಗೆ ದೊಡ್ಡ ಏಟಾಗ್ತಿತ್ತು. ನಾನ್ ನೋಡ್ತಾನೆ ಇದ್ನಲ್ಲ. ನೋಡ್ಕೊಂಡು ಯಾಕೆ ಸುಮ್ಮನೆ ನಿಂತಿದ್ದೆ? ಅನುನ ಕಾಪಾಡ್ಬೋದಿತ್ತಲ್ವಾ? ಅದು ನಾನು ಅಲ್ಲಿದ್ದೆ ಕಣೋ. ಅನು ಇಲ್ಲಿ ಬೀಳ್ತಿದ್ಲು. ಪಾಪ, ಅವ್ರು ಬರ್ದೆ ಹೋಗಿದ್ದಿದ್ರೆ ಅನುಗೆ ದೊಡ್ಡ ಅನಾಹುತ ಆಗ್ತಿತ್ತು. ಅಂತ ದೊಡ್ಡದಾಗೇನ್ ಅನಾಹುತ ಆಗ್ತಿರ್ಲಿಲ್ಲ ಅಜ್ಜಿ. ನಿನ್ ಕಾಲ್ ತಗ್ಲಿನೇ ಬೀಳ್ತಿದ್ದಿದ್ದು. ಅದು ನನ್ನ ಕಾಲಲ್ಲ ಕಣೆ, ಯಾವ್ದು ಬೆಕ್ಕಿರ್ಬೇಕು. ಗಾಬ್ರಿಲಿ ನನ್ ಕಾಲು ಅನ್ಕೊಂಡಿದ್ಯಾ? ಸಮಯಕ್ಕೆ ಸರಿಯಾಗಿ ಅವ್ರು ಬರ್ದೇ ಇದ್ದಿದ್ರೆ ಅನುಗೆ ದೊಡ್ಡ ಗಾಯ ಆಗ್ತಿತ್ತು. ಯಾಕ್ರೆ ಅವ್ರ ಬಗ್ಗೆ ಇಷ್ಟೆಲ್ಲ ಹೇಳ್ತಿದ್ಯಾ? ಒಳ್ಳೆ ಕೆಲ್ಸ ಮಾಡಿದಾರಲ್ವೇನೋ? ಯಾರೇ ಮಾಡಿದ್ರು ಹೇಳ್ಬೇಕಲ್ವಾ? ಯಾರ್ರೀ ನೀವು? ಅವರು ಸರ್ದಾರ್ಜಿ ಅಭಿ. ನಿಮ್ ಹೆಸರೇನು? ರಾಜ. ನಿನ್ಗೆ ಗೊತ್ತು? ಆಗ್ಲೇ ಹೇಳಿದ್ರು. ಸರ್ದಾರ್ಜಿ ಅಂದೆ, ಮತ್ತೇನದು ರಾಜ ಅಂತ ಹೆಸರು? ಅಂದ್ರೆ ನನ್ನ ಹೆಸರು ಯುವರಾಜ್ ಸಿಂಗ್ ಸಾಬ್. ಸರ್ದಾರ್ಜಿಯಾಗಿ ಕನ್ನಡನ ಇಷ್ಟು ಸ್ಪಷ್ಟವಾಗಿ ಮಾತಾಡ್ತಿದ್ದೀರಾ? ಅಪ್ಪ ಪಂಜಾಬಿ,
ಅಮ್ಮ ಕರ್ನಾಟಕ, ಹಾಗಾಗಿ ಕನ್ನಡ ಗೊತ್ತು ಮ್ಯಾಮ್ ಸಾಬ್. ಆ, ಟೈಮ್ ಸರಿಯಾಗಿ ಬಂದು ನನ್ನ ಮಗಳನ್ನ ಸೇವ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್ ರೀ. ಪರವಾಗಿಲ್ಲ ಸಾಬ್. ಕೆಲಸ ಹುಡ್ಕೊಂಡು ಬರ್ತಿರ್ಬೇಕಾದ್ರೆ ಪಾಪು ಕೆಳಗೆ ಬೀಳ್ತಿದ್ನ ನೋಡಿದೆ, ಬೇಗ ಬಂದು ಕಾಪಾಡಿದೆ ಅಷ್ಟೇ. ಏನ್ ಯುವರಾಜ್ ಸಿಂಗ್, ನಿನ್ ಕೆಲ್ಸ ಹುಡ್ಕೊಂಡ್ ಬಂದ್ಯಾ? ಹೌದು ಮ್ಯಾಮ್ ಸಾಬ್. ನಿಮ್ಮ ಮನೇಲಿ ಏನಾದರೂ ಕೆಲಸ ಇದ್ರೆ ಕೊಡ್ತೀರಾ? ಸಾರಿ ಸಿಂಗ್ ಅವ್ರೆ, ನಮ್ಮ ಮನೇಲಿ ಯಾವ ಕೆಲ್ಸಾನೂ ಇಲ್ಲ. ಯಾಕೆ ಇಲ್ಲ? ನಮ್ಗೊಬ್ಬ ತೋಟದ ಮಾಲಿ ಬೇಕಲ್ವಾ? ಸಿಂಗ್ ಅವ್ರಿಗೆ ತೋಟದ ಕೆಲಸ ಬರ್ಬೇಕಲ್ವೇನೆ? ನನ್ಗೆಲ್ಲ ಕೆಲಸನೂ ಬರುತ್ತೆ ಸಾಬ್. ಇದಕ್ಕೂ ಮೊದಲು ನೀವೇನು ಕೆಲಸ ಮಾಡ್ತಾಯಿದ್ರಿ? ನಾನು ಇದಕ್ಕೂ ಮುಂಚೆ ಲಾರಿ ಡ್ರೈವರ ಕೆಲಸ ಮಾಡ್ತಿದ್ದೆ ಸಾಬ್. ಅದಾದ್ಮೇಲೆ ಮೆಕ್ಯಾನಿಕ್ ಆಗೂ ಮಾಡಿದ್ದೀನಿ. ನನಗೆ ಸಂಬಳ ಏನೂ ಬೇಡ, ನಾನು ಒಬ್ಬಂಟಿ. ದಿನ ಒಂದಿಷ್ಟು ಊಟ ಹಾಕಿದ್ರೆ ಸಾಕು. ತೋಟದ ಕೆಲಸ, ಮನೆ ಕೆಲಸ, ಎಲ್ಲ ಕೆಲಸನೂ ಮಾಡ್ತೀನಿ. ಎಲ್ಲ ಕೆಲ್ಸನೂ ಮಾಡ್ತಾರಂತ ಅಭಿ, ಕೆಲ್ಸಕ್ಕೆ ಇಟ್ಕೊಳ್ಳೋಣ. ಅವನ ಮೇಲೆ ನಿನಗ್ಯಾಕೆ ಅಷ್ಟೊಂದು ಇಂಟ್ರೆಸ್ಟು? ಅಂದ್ರೆ ಒಂದ್ ಟೈಮಲ್ಲಿ ನಾವು ಇಂಥ ಕೆಲ್ಸಗಳನ್ನ ಮಾಡಿ ಜೀವನ ಮಾಡಿಲ್ವೇನೋ, ಅದನ್ನ ನೆನ್ಸ್ಕೊಂಡು ಹೇಳ್ದೆ ಅಷ್ಟೇ. ನಿಮ್ಮ ಮನೇಲಿ ಕೆಲಸ ಇಲ್ಲ ಅಂದರೆ ಪರವಾಗಿಲ್ಲ ಸಾಬ್, ನಾನು ಇನ್ನೊಂದು ಮನೆಗೆ ಹೋಗಿ ಕೆಲಸ ಕೇಳ್ತೀನಿ. ನೀನ್ ಇಲ್ಲೇ ಇರ್ಬೇಕಲ್ವ ರಾಜಾ, ಇನ್ನೊಬ್ಬರ ಮನೆಗೆ ಯಾಕೆ ಹೋಗ್ತೀಯಾ? ಪಾಪ ಯಾರೂ ಇಲ್ಲ ಅಂತಿದ್ದಾನೆ. ನಮ್ಮನೇಲೆ ಕೆಲ್ಸ ಕೊಡೋಣ ರೀ. ಗೊತ್ತೋ ಗುರಿ ಇಲ್ದೇ ಇರೋರ್ಗೆ ಹೇಗೆ ಕೆಲ್ಸ ಕೊಡೋದು ವಸು? ಗೊತ್ತು ಗುರಿ ಇಲ್ದೇ ಇದ್ರು ಹೆಸರು ಊರು ಗೊತ್ತಾಯ್ತಲ್ವೇನೆ, ಅದ್ರಲ್ಲೂ ಸಂಬಳ ಬೇಡ ಅಂತಿದ್ದಾನೆ. ಖರ್ಚಿಲ್ದೆ ಕೆಲಸದೊಂದು ಸಿಗ್ಬೇಕಾದ್ರೆ ಕೆಲ್ಸಕ್ಕೆ ಇಟ್ಕೊಳ್ಳೋದ್ರಲ್ಲಿ ನಷ್ಟ ಏನಿದೆ? ಓಕೆ ರೀ, ನೀವು ನಮ್ಮ ಮಗಳನ್ನ ಸೇವ್ ಮಾಡಿದ್ದೀರಾ. ತೋಟದ ಕೆಲಸ, ಮನೆ ಕೆಲಸ ಮಾಡಿ ಊಟ ಕೊಟ್ಟು ಸ್ಯಾಲ್ರಿ ಕೂಡ ಕೊಡ್ತೀವಿ. ತುಂಬ ಸಂತೋಷ ಸರ್. ಅಲ್ಲ, ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಅಲ್ಲ ಅಂತಿದಾರಲ್ಲ, ನೀವು ಗುರುನ ನಗ್ತಾನೆ ಪೂಜಿಸೋದು. ನನ್ ರಾಜ ಹೀಗ್ ಸಿಕ್ಕಾಕೊಂಡ್ಬಿಟ್ನಲ್ಲ, ಈಗೇನ್ ಮಾಡೋದು? ಲಾರಿ ಡ್ರೈವರ್ ಆಗಿ ಎಲ್ಲ ದೇಶನೂ ಸುತ್ತಿದ್ದೀನಲ್ಲ, ನನಗೆ ನಾನಕ್, ಅಲ್ಲ, ರಾಮ್, ಜೀಸಸ್ ಎಲ್ಲರೂ ಒಂದೇ. ಸಬ್ಕಾ ಮಾಲಿಕ್ ಏಕ್ ಹೈ. ಹೌದು ಸರ್ದಾರ್ಜಿ, ಎಲ್ಲಾ ಮತಗಳು ಸಮಾನನೇ, ಎಲ್ರಿಗೂ ದೇವ್ರು ಒಬ್ನೇ. ಯಾಕ್ ವಸು, ಸರ್ದಾರ್ಜಿನ ಹಾಗೆ ನೋಡ್ತಿದ್ಯಾ? ನಿಮ್ಮನ್ನ ಎಲ್ಲೋ ನೋಡಿರೋ ಥರ ಅನ್ನಿಸ್ತಿದೆ. ಆ್ಯಕ್ಚುಲಿ ನನಗೂ ಹಾಗೆ ಅನ್ನಿಸ್ತಾ ಹೊಸವ್ರೆ. ಎಲ್ಲಿ ನೋಡಿದ್ಯಾ ಅಭಿ? ಅದೇ ನೆನ್ಪಾಗ್ತಿಲ್ಲ ಭಾವ. ನಾವು ಸಿಂಗಳೆಲ್ಲ ಒಂದೇ ಥರ ಇರ್ತೀವಿ ಮ್ಯಾಮ್ ಸಾಬ್. ಹೌದೌದು, ಸಿಂಗ್ ಅವರೆಲ್ಲ ಸೇಮ್ ಟು ಸೇಮ್ ಇರ್ತಾರೆ. ನಿನಗೆ ಹೇಗೆ ಗೊತ್ತು? ನೀನೇನಾದ್ರೂ ಪಂಜಾಬ್ಗೆ ಹೋಗಿದ್ಯಾ? ಪಂಜಾಬ್ ಅವರು ಇಲ್ಲಿಗೆ ಬರ್ತಾರಲ್ವೇನೋ, ಆಗ ನೋಡಿದ್ದೆ. ಓಕೆ ರಾಜು, ಇವತ್ತೇ ಕೆಲ್ಸಕ್ಕೆ ಸೇರ್ಕೊಂಬಿಡಿ. ಥ್ಯಾಂಕ್ಸ್ ಮ್ಯಾಮ್ ಸಾಬ್. ಇವತ್ತು ಈ ಮನೆಗೆ ಬಂದಿದ್ದು ಸರ್ದಾರ್ಜಿ ಅಲ್ಲ, ಯಮ. ನಾನು ಮಾಡೋದು ತೋಟದ ಕೆಲಸ ಅಲ್ಲ, ನಿಮ್ಮ ಜೀವ ತೆಗೆಯೋ ಕೆಲಸ. ರಾಜಾ, ಅನ್ಕೊಂಡ್ ಹಾಗೆ ಈ ಮನೆಗೆ ಸೇರ್ಕೊಂಡ್ಬಿಟ್ಟೆ. ಈ ಮನೆಗೆ ತೋಟದ ಕೆಲ್ಸದವನಾಗಿ, ನನ್ ಮನ್ಸಿಗೆ ಯಜಮಾನಾಗಿ. ಏನ್ ದರಿದ್ರ ಹೋಲಿಕೆ ಮಾಡ್ತಾಳಪ್ಪ. ಇನ್ಮೇಲೆ ಡೇ ನೈಟು ನಮ್ಮ ಮನ್ಸಲ್ಲಿರೋ ಪ್ರೀತಿನ ಹಂಚ್ಕೊಳ್ಳೋಣ ರಾಜಾ. ಸರಿ, ನೀವು ಒಳಗಡೆ ಹೋಗಿ, ಯಾರಾದ್ರೂ ನೋಡ್ತಾರೆ. ಸರಿ ರಾಜಾ, ನಿನ್ಗೆ ಯಾವಾಗ ಏನ್ ಬೇಕಾದ್ರೂ ನನ್ನ ಕರಿ.
ತಕ್ಷಣ ಬರ್ತೀನಿ. ಹಂಗೆ ಬಂದು ನಿನ್ನ ಅನ್ಕೊಂಡ್ಬಿಡ್ತೀನಿ. ಛೇ, ಇದ್ರ ಮಧ್ಯೆ ಈ ಪಿಶಾಚಿನ ತಡ್ಕೋಬೇಕು. ಆದಷ್ಟು ಬೇಗ ನಾನು ಕೆಲಸ ಮುಗಿಸಿ ಇಲ್ಲಿಂದ ಹೋಗ್ಬೇಕು.